अस्सलाम वालेकुम। तो मडारी शीप फार्म का एक अपडेट है। अपडेट वीडियो मिल जाती है, दोनों लैंग्वेजेस में रहती है, कन्नड़ा और हिंदी में भी मिल जाती है। और बहुत सारे बकरे बुकिंग होगी ऑलमोस्ट। जो भी अवेलेबल है ये वीडियोस में दिखा डालता हूँ। और ಫಾರ್ಮ್ ಗೆ ಓನರ್ भी हमारे साथ ही ಚಂದ್ರ ಭಾई ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದೆ ಅಣ್ಣ ಫಾರ್ಮ್ ಅಪ್ಡೇಟ್ ಕೊಡೋಣ. ಈಗಾಗಲೇ ಸುಮಾರು ಬುಕಿಂಗ್ ಆಗಿದೆ, ಸುಮಾರು ಒಂದು 20+ ಸಿಪ್ ಆಲ್ರೆಡಿ ಬುಕಿಂಗ್ ಆಗಿದೆ. ಹಾಂ ಅಣ್ಣ. ಸೊ ಇನ್ನು ಅವೈಲಬಿಲಿಟಿ ಇರೋದನ್ನ ಹೇಳ್ಕೊಂಡು ಹೋಗ್ತೀವಿ. ಬುಕಿಂಗ್ ಆಗಿರೋದನ್ನು ನಾನು ತೋರಿಸಿ ಅಣ್ಣ. ಬನ್ನಿ. ಯಾಕಂದ್ರೆ ನಮ್ಮ ಹಳೆ ವಿಡಿಯೋಸ್ ನೋಡಿ ತುಂಬಾ ಜನ ಕೇಳ್ತಾ ಇದ್ದಾರೆ. ಅದೇ ಒಂದು ಸೇಲ್ ಆಗಿರೋ ಮರಿನೇ ಕೇಳ್ತಾರೆ, ಅದಕ್ಕೆ ಕ್ಲಿಯರ್ ಹಾಕೋಣ. ಯಾವ್ದು ಆಲ್ರೆಡಿ ಅಪ್ಡೇಟ್ ನಮ್ಮ ಫಾರ್ಮ್ಗೆ ಬಂದ ತಕ್ಷಣ ಅಪ್ಡೇಟ್ ಕೊಟ್ಟಿದೀವಿ ನಾವು. ಕರೆಕ್ಟ್. ಸೊ ಯಾರು ಫಸ್ಟ್ ಇಸ್ ಬೆಸ್ಟ್ ಅಂತಾರಲ್ಲ, ಕರೆಕ್ಟ್. ಯಾರು ಕಸ್ಟಮರ್ ಬರ್ತಾರೋ ಅವ್ರು ಬೆಸ್ಟೇ ಯೂಸ್ ಮಾಡ್ತಾ ಇರ್ತಾರೆ. ಅದೇ ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು, ಸೊ ನೀವು ತಗೊಂಡ್ರು ಪರವಾಗಿಲ್ಲ ತಗೊಂಡ್ರು ಪರವಾಗಿಲ್ಲ, ಫಸ್ಟ್ ವಿಸಿಟ್ ಮಾಡಿ ನಿಮ್ನ ಶಿಪ್ ಓಕೆ ಅನ್ಸಿದ್ರೆ ಬುಕಿಂಗ್ ಮಾಡಿ. ಇಲ್ಲಾಂದ್ರೆ ನಾರ್ಮಲ್ ಆಗಿ ನಿಮ್ಗೂ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಯಾವ ತರ ಕ್ವಾಲಿಟಿ ಮೈಲರ್ ಶಿಪ್ ಆಮೇಲೆ ಸಿಗುತ್ತೆ. ಸೊ ಯಾವ ತರ ಇದೆ. ಹೌದಾ? ಸೊ 2 ಟೀತ್ ಆಗಲಿ, ಮಿಲ್ ಟೀತ್ ಆಗಲಿ, 4 ಟೀತ್ ಆಗಲಿ, ಸೊ 6 ಟೀತ್ ಆಗಲಿ, ವೇರಿಯಸ್ ಆಫ್ ಸೀಪ್ ವೈಟಿಂಗ್ ಹೆಂಗಿರುತ್ತೆ, ಕರೆಕ್ಟ್, ಡೆವಲಪಿಂಗ್ ಹೆಂಗಿರುತ್ತೆ ಅನ್ನೋ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಇನ್ವೈಟ್ ಮಾಡ್ತಾ ಇರೋದು. ಸೊ ಬಿಕಾಸ್ ಆಫ್ ಈಗ ಹೇಳ್ತಾ ಇರೋದು ಯಾವ್ದು ಅವೈಲಬಿಲಿಟಿ ಇದೆ, ಬಟ್ ಯಾವ್ದಾವ್ದೆಲ್ಲ ಬುಕಿಂಗ್ ಆಗಿದೆ ಅಂತ ಕ್ಲಿಯರ್ ಆಗಿ 26 ಯೂಟ್ಯೂಬ್ ಚಾನಲ್ ಯಾರು ಯೂವರ್ಸ್ ಇದ್ದಾರೆ, ಸೊ ಅವ್ರಿಗೆಲ್ಲ ಕ್ಲಿಯರ್ ಆಗಿ ಗೊತ್ತಾಗ್ಲಿ ಅಂತ ನಾನು ಇದು ಹೇಳಕ್ ಹೋಗ್ತಾ ಇದೀನಿ. ಸೊ ಸುಮಾರು ಜನ ಕಸ್ಟಮರ್ಸ್ ಮೆಸೇಜ್ ಮಾಡಿ ಈಗ ಬುಕಿಂಗ್ ಆಗಿರೋದನ್ನೇ ಕೇಳ್ಕೊಂಡು ಇದು ಮಾಡ್ತಿದ್ದಾರೆ. ಸೊ ಅದು ಸಿಗುತ್ತಾ ಅಂತ. ಸೊ ಆ ರೀಸನ್ಗೋಸ್ಕರ ಇವತ್ತು ಕ್ಲಿಯರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇರೋದು. ಯಾವ್ದಾದ್ರು ಬುಕಿಂಗ್ ಆಗಿದೆ ಅದು ಕ್ಲಿಯರ್ ಆಗಿ ತೋರಿಸ್ತೀವಿ, ಯಾವ್ದಾದ್ರು ಅವೈಲಬಿಲಿಟಿ ಇದೆ ಫಾರ್ಮ್ ಅಲ್ಲಿ ಯಾವ್ದಾದ್ರು ಅವೈಲಬಿಲಿಟಿ ಇದೆ ಅದು ತೋರಿಸ್ಕೊಂಡು ಹೋಗ್ತೀವಿ. ಆಲ 2 ಟೀತ್ ಒಂದೇ, ಮಿಲ್ ಟೀತ್ ಮತ್ತೆ 2 ಟೀತ್ ಅವೈಲಬಿಲಿಟಿ ಇರೋದು. ಯಾವ್ದು 4 ಟೀತ್ ಆಗಲಿ 6 ಟೀತ್ ಆಗಲಿ ಯಾವ್ದು ಅವೈಲಬಿಲಿಟಿ ಇಲ್ಲ. ಸೊ ಇವಾಗ ಅವೈಲಬಿಲಿಟಿ ಇರೋ ಸ್ಟಾಕ್ ಇಲ್ಲಿ 2 ಟೀತ್ ಮತ್ತೆ ಮಿಲ್ ಟೀತ್ ಎರಡೇ ಆಪ್ಷನ್ ಇರೋದು. ಸೊ ಒಂದೊಂದೇ ತೋರಿಸ್ಕೊಂಡು ಹೋಗೋಣ ಅಣ್ಣ. ನೋಡಿ ಇದು ಅವೈಲಬಿಲಿಟಿ ಇದೆ, ಅವೈಲಬಲ್ ಇದೆ. ಓಕೆ, ಇದು ಅಲ್ಲಾಗಿದೆ ಅಣ್ಣ. ಇದು 2 ಟೀತ್ ಇದೆ, ಫ್ರೆಶ್ ಇವಾಗ 2 ಟೀತ್ ಆಗಿದೆ. ಹಾ, ಇದು ಸೇಲ್ಗೆ ಇದೆಯಾ ಇಲ್ಲ ಬುಕಿಂಗ್? ಸೇಲ್ ಗಣ, ಫಾರ್ ಸೇಲ್. ಅದು ಒಂದು ಇದು ಒಂದು. ಓಕೆ, ಇದು ಲೈವ್ ವೇಟ್ ಎಷ್ಟು ಬರ್ಬೋದು ಅಣ್ಣ? ಇದು ಅಣ್ಣ ಇದೊಂದು 65 kg ಲೈವ್ ವೇಟ್ ಬರುತ್ತೆ. 65 kg ಈ ಪ್ರೆಸೆಂಟ್ ಇನ್ನು 3 ಮಂತ್ಸ್ ಈದಿದೆ. ಸೊ ಈದಷ್ಟು ಅದು 85 ಅಥವಾ 90 ಕ್ರಾಸ್ ಆಗಬಹುದು ಅಣ್ಣ. तो ये भी सेल को है, ये और ये दोनों भी सेल को ही. तो ये 60-65 kg आराम से आता बोल रही है. अब होना तो भी बुकिंग कर सकती या फिर बकरीद में आपको लेको जा सकती. ಅಲ್ಲ ನಾವು ಬುಕಿಂಗ್ ಪಲೈ ಇದು ಹೆಂಗೆ ಒಂದ್ಸತಿ ಹೇಳ್ಬಿಡಿ ಅಣ್ಣ. ಪಲೈ ಇದು ಹೆಂಗಿರುತ್ತೆ? ಪಲೈ ಇದು ಹೆಂಗಿರುತ್ತೆ ಅಂದ್ರೆ, ನೀವು ಒಂದು ಇವಾಗ ಬಂದು ಏನ್ ತಗೊಂತೀರಾ ನಮ್ಮ ಫಾರ್ಮೇಲೇನೆ ಪರ್ಚೇಸ್ ಮಾಡ್ತೀರಾ ಪಲೈದು. ಸೊ ಡಿಪೆಂಡ್ಸ್ ಆಫ್ ಸೀಪ್ ಅಣ್ಣ. ನಾನು ಕ್ಲಿಯರ್ ಆಗಿ ಅದನ್ನ ಕ್ಲಿಯರ್ ಮಾಡಿ ನೋಡಿ. ಸುಮಾರು ಜನ ಕಸ್ಟಮರ್ಸ್ ಎಲ್ಲ ಪಲೈ ಏನಕ್ಕೆ ಅದಕ್ಕೆ ಯಾಕೆ ಅಂತ ರೀಸನ್ ಕೇಳ್ತಿದ್ದಾರೆ ಮೆಸೇಜ್ ಮಾಡಿ. ಸೊ ಬಿಕಾಸ್ ಆಫ್ ಏನಂದ್ರೆ ನಾವು ಹಾಕೋ ಫುಡ್ ಕುಲ್ತಿ. ಓಕೆ. ಸೊ ಕುಲ್ತಿ ಬಂದು ಹೆವಿ ಪ್ರೈಸ್ ಇದೆ, ಯಾವುದು ಯೂಸ್ ಮಾಡಿದೆ ಆರ್ಗಾನಿಕ್ ಆಗಿ. ಸೊ ಇದನ್ನ ಕುಲ್ತಿ ನಾವು ಇಲ್ಲಿ ಫೀಡಿಂಗ್ ಮಾಡ್ತಾ ಇರೋದು ಮೇನ್ ಥಿಂಗ್ ಕುಲ್ತಿ. ಈ ವರ್ಷ ಏನಾಗಿದೆ ಅಂದ್ರೆ ಕುಲ್ತಿ ಹೆವಿ ಡಿಮ್ಯಾಂಡೆಡ್ ಆಗಿದೆ. ಓಕೆ. ಸೊ ಪರ್ ಕೆಜಿ ಇನ್ನು ನೆಕ್ಸ್ಟ್ ಮಂತ್ ಏನು ಮಾರ್ಚ್ ಬರುತ್ತೆ, ಮಾರ್ಚ್ ಅಥವಾ ಏಪ್ರಿಲ್ಗೆ 120 ರೂಪೀಸ್ ಅಥವಾ 140 ರೂಪೀಸ್ ಪರ್ ಕೆಜಿ ಕುಲ್ತಿ ಆಗೋ ಚಾನ್ಸಸ್ ಇದೆ. ಓಕೆ ಓಕೆ. ಸೊ ಅದರಿಂದ ಈ ವರ್ಷಕ್ಕೆ ರೈನ್ ಸ್ವಲ್ಪ ಮಳೆ ಕಮ್ಮಿ ಆಗಿ ಕುಲ್ತಿ ಡಿಮ್ಯಾಂಡ್ ಆಗಿರೋ ರೀಸನ್ಗೆ, ಯಾಕಂದ್ರೆ ನಾವು ಪರ್ಚೇಸ್ ಮಾಡಿರೋ ರೈಟೇ ಕುಲ್ತಿದ್ದು ಸಿಕ್ಕಾಪಟ್ಟೆ ಕಾಸ್ಟಿಂಗ್ ಆಗಿದೆ. ಕರೆಕ್ಟ್. ಸೊ ಬೇರೆ ಏನೋ ಪಲೈ ಮಾಡ್ತೀವಿ ಅಂದ್ಬಿಟ್ಟು ನಾವು ಬೇರೆ ನೀವು ನಿಮ್ಮ ಎದುರುಗಡೆ ಕುಲ್ತಿ ಹಾಕಿ ನೆಕ್ಸ್ಟ್ಗೆ ಗ್ರೀನ್ ಗ್ರಾಸ್ ಹಾಕಿ ಅಥವಾ ಬೇರೆ ಏನೋ ಕಚಡ ಫುಡ್ ತಂದು ಹಾಕಿ ಏನು ಮಾಡಲ್ಲ. ನಾವು ಎನಿ ಟೈಮ್ 365 ದಿನ ವರ್ಷ ಪೂರ್ತಿ ಹಾಕೋದೇ ಕುಲ್ತಿ. ಸೊ ಪಲೈ ರೀಸನ್ಗೆ ಪಲೈ ಇದು ಸ್ವಲ್ಪ ಕಾಸ್ಟಿಂಗ್ ಜಾಸ್ತಿ ಆಗ್ತಾ ಇದೆ. ಸೊ ಓಕೆ ಅಣ್ಣ ಪರವಾಗಿಲ್ಲ, ನಮ್ಗೆ ಕುಲ್ತಿ ಬೇಡ ಅಂತ ರೀಸನ್ ನೀವು ಹೇಳಿದ್ರೆ ಸ್ಟೋರ್ ಮಾಡಿದ್ರೆ, ಸೊ ಅದರ್ವೈಸ್ ಬೇರೆ ಕಾಸ್ಟಿಂಗ್ ಅಲ್ಲಿ ನಾವು ಬೇರೆ ಫೀಡಿಂಗ್ ಮಾಡಿ ಕೊಡ್ತೀವಿ. ಸೊ ನಾವು ಯೂಸ್ ಮಾಡೋದು ಕುಲ್ತಿ ಪೌಡರು ಮತ್ತೆ ಕುಲ್ತಿ. ಸೊ ಆ ರೀಸನ್ಗೆ ಪಲೈ ಇದು ಸ್ವಲ್ಪ ಕಾಸ್ಟಿಂಗ್ ಜಾಸ್ತಿ ಇರುತ್ತೆ. ನೀವು ಕ್ವಾಲಿಟಿ ವೈಸ್ ನೋಡಿದ್ರೆ ಅಪ್ರಾಕ್ಸಿಮೇಟ್ ಎಷ್ಟು ಇದೆ ಪಲೈ ಚಾರ್ಜಸ್? ಪಲೈ ಚಾರ್ಜಸ್ ನೋಡಿ 0 ಟೀತ್ಗೆ ಅಥವಾ ಬಿಲೋ 50 kgsಗೆ 3000 ಮಾಡ್ತೀನಿ. ಓಕೆ. ಸೊ ನಮ್ಮ ಫಾರ್ಮ್ ಅಲ್ಲಿ ಇರೋದು. ಸೊ ಅಬೌವ್ 50 kg ಅಬೌವ್ ಇದ್ರೆ 4000. ಸೊ ನಿಮ್ಮ ಪಲೈ ಶೀಪ್ಗೆ ನಿಮ್ಮ ಫೀಡಿಂಗ್ ಹೆಂಗ್ ತಗೊಳುತ್ತೆ, ಸೊ ಅಬ್ಸರ್ವೇಷನ್ ಮಾಡಿ ಅದನ್ನ ನಂತರ ನಾವು ಕಾಸ್ಟಿಂಗ್ ಹೇಳ್ತೀವಿ. ಸೊ ಸಡನ್ ಆಗಿ ನೀವು ಬಂದು ಪಲೈಗೆ ಕೊಡ್ತೀನಿ ಇಲ್ಲ ಪಲೈಗೆ ಪರ್ಚೇಸ್ ಮಾಡೋದ್ಮೇಲೆ, ಸೊ ಆ ಶೀಪ್ ಏನ್ ಫೀಡಿಂಗ್ ತಗೊಂತಾ ಇದೆ ಅದ್ರ ಪ್ರಕಾರ ಪಲೈ ಚಾರ್ಜಸ್ ಇರುತ್ತೆ. ಸೊ 1 ಕುರಿ ಪರ್ ಕೆಜಿ ಪರ್ ಡೇ
2 kg ತಗೊಳುತ್ತೆ ಅಂದ್ರೆ ಅದಕ್ಕೆ 4000 ಚಾರ್ಜಸ್ ಮಾಡ್ತೇವೆ ಫರ್ ಮಂತ್. ಓಕೆ ಪರ್ ಮಂತ್. ಯಾಕಂದ್ರೆ ಬಿಕಾಸ್ ಆಫ್ ನಾವು ಏನು ನಿಮ್ಗೆ ಲೇಬರ್ ಚಾರ್ಜ್ ಆಗ್ತಾ ಇಲ್ಲ ಏನಿಲ್ಲ. ನಿಮ್ ಕುರಿ ನಿಮ್ ಶೀಪ್ ಯಾವ್ದು ಎಷ್ಟು ಫೀಡಿಂಗ್ ತಗೊಂತದೆ ಆ ಕಾಸ್ಟ್ ಮಾತ್ರ ನಾವು ಪ್ರೈಸಿಂಗ್ ಮಾಡ್ತಾ ಇರೋದು. ಓಕೆ ಅದರ್ವೈಸ್ ಬಿಟ್ಟು ನಾವೆಲ್ಲ ನಮ್ ಇದೇನಂದ್ರೆ ಹೆಲ್ತಿ ಆರ್ಗಾನಿಕ್ ಆಗಿ ನಾನು ಮಾಡ್ತಾ ಇರೋದ್ರಿಂದ ಈ ಖುಷಿಯಿಂದ ಮಾಡ್ತಾ ಇದ್ದೀವಿ ಫಾರ್ಮಿಂಗ್. ಯಾವುದೇ ಬಿಸ್ನೆಸ್ ಇಲ್ಲ ಇಲ್ಲಿ, ಯಾವುದೇ ಪ್ರಾಫಿಟ್ಗೋಸ್ಕರ ಮಾಡ್ತಿಲ್ಲ. ಸೊ ಯಾವುದೇ ಏನಂತಾರೆ ಕಮರ್ಷಿಯಲ್ ಪರ್ಪಸ್ ಮಾಡ್ತಾ ಇಲ್ಲ, ನ್ಯಾಚುರಲ್ ಆಗಿ ಇದೆಲ್ಲ ನಿಮ್ದೇ ತರ ಶೋಕಿ ತರ ಮಾಡ್ತಾ ಇದ್ದೀರಾ. ಕರೆಕ್ಟ್. ನಮಗೂ ಆಕ್ಟಿವ್ನೆಸ್ ಇರುತ್ತೆ, ನಮಗೂ ಖುಷಿನ ಮಾಡ್ತಾರ ಕೆಲಸನ. ಇದು ಸರ್ವ್ ತರ ಮಾಡ್ತಾ ಇದೀನಿ ನಾನು. ಸೂಪರ್ ಅಣ್ಣ. ಸೊ ಹಾಗಾಗಿ ಎಲ್ಲ ಕೇಳ್ಬೋದು ಯಾಕೆ ರೀಸನ್ 4000 ಏನಕ್ಕೆ ಅಂತ. ಸೊ 1 ಮಂತ್ ನಿಮ್ಗೆ ಕಾಸ್ಟಿಂಗ್ ಕೊಡ್ತೀನಿ, ನನ್ನ ಶಿಪ್ನೇ ಇದೇ ಕೊಡ್ತೀನಿ. ಕಷ್ಟ ಇದೆ, ಕಾಸ್ಟಿಂಗ್ ನ ನೋಡ್ಬಿಟ್ಟು ಆಮೇಲೆ ನೀವು ಪ್ಲಾನ್ ಮಾಡಿ. ನಮ್ಮ ಹತ್ರ ಫಾರ್ಮಲ್ಲಿ ಇರೋ ಕುಲ್ತಿ ಇದು ಶೀಪ್ ಕೋಡ್ ತಗೊಂಡ್ರೆ ಸೊ 1 ವೀಕ್ ಫೀಡಿಂಗ್ ತಗೊಂಡಿಲ್ಲ ಅಂದ್ರೂ ಕೂಡ ಬದುಕಿರುತ್ತೆ. ಕರೆಕ್ಟ್. ಸ್ಟ್ರಾಂಗ್ ಇರುತ್ತೆ, ಹೆಲ್ತಿ ಇರುತ್ತೆ. ಸುಮಾರು ಕಾಂಪಿಟೇಷನ್ ಇದೆ. ನಾನು ಅದು ಹೇಳ್ಬೇಕಂದ್ರೆ ಕುತ್ಕೊಂಡ್ರೆ 1 ದಿನ ಬೇಕಾಗುತ್ತೆ ಹೇಳಕ್ಕೆ. ಕರೆಕ್ಟ್. ಸೊ ಫುಡ್ ಕಾಸ್ಟಿಂಗ್ ಹೆಂಗ್ ಮಾಡ್ತಾರೆ, ಫುಡ್ ಯಾವ ತರ ಫೀಡಿಂಗ್ ಮಾಡ್ತಾರೆ, ಏನೇನ್ ಮಾಡ್ತಾರೆ ಡೆವಲಪ್ಮೆಂಟ್ಗೆ ಅಂತ ನನಗೂ ಗೊತ್ತಿದೆ. ಸೊ ಆ ಫೀಲ್ಡ್ಗೆ ನಾವ್ ಇನ್ನೂ ಹೋಗಿಲ್ಲ. ಬೇಡ. ಸೊ ರೀಸನ್ ಓನ್ಲಿ ನಾವು ಆರ್ಗಾನಿಕ್ ಆಗಿ ಮಾಡ್ತಾ ಇರೋದ್ರಿಂದ ಆರ್ಗಾನಿಕ್ ಆಗಿ ನಾವು ಡೆವಲಪ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಅದು 100% ನಾನು ಶೋರ್ ಕೊಡ್ತೀನಿ. ಸೊ ಡೈರೆಕ್ಟ್ ಆಗಿ ಲೈವ್ ಆಗಿ ಬಂದ್ರು ಓಕೆ, ಅಥವಾ ಇಮಿಡಿಯೇಟ್ ನೋಡಬೇಕು ಓಕೆ. 24x7 ನಮ್ಮಲ್ಲಿ ಮಾಡೋದು ಇದು ಕುಲ್ತಿ ಬಿಟ್ರೆ ನೋಡಿ ತೂರ್ದಾಲ್ದು ಪೌಡರ್ ಇದೆಲ್ಲ ಸ್ಟಾಕ್ ನಂಬರ್ 1 ಬ್ರ್ಯಾಂಡ್ ಅಲ್ಲಿ ಕೊಡ್ತಾ ಇದೀನಿ. ಎಲ್ಲರೂ ಸಿಕ್ಕಿದ್ರೆ ಆತರ ಬ್ರ್ಯಾಂಡ್. ಸೊ ನನಗೆ ತಗೊಬನ್ನಿ, ಯಾರಾದ್ರೂ ವಾಟ್ಸ್ಆಪ್ ಮೆಸೇಜ್ ಮಾಡಿ ಆ ತರ ಬ್ರ್ಯಾಂಡ್ ಏನಾರು ಆ ತರ ಕ್ವಾಲಿಟಿ ಸಿಕ್ಕಿದ್ರೆ ನನಗೆ ಸೊ ಕಳಿಸಿ. ನೀವು ಪರ್ಚೇಸ್ ಮಾಡ್ತೀರಾ? ನಿಮ್ ಕಾಸ್ಟಿಂಗ್ ನಾನೇ ಪೇ ಮಾಡ್ತೀನಿ. ಓಕೆ ಅಣ್ಣ. ಓಕೆನಾ? ಸೊ ನೆಕ್ಸ್ಟ್ ಅಣ್ಣ ಇದು ಬುಕಿಂಗ್ ಆಗಿದೆ ಅಣ್ಣ. ಇದು ಬುಕಿಂಗ್ ಆಗಿದೆ ಅಣ್ಣ. ಬುಕಿಂಗ್ ಆಗಿದೆ ಅಣ್ಣ. ಓಕೆ. ಸೊ ಇದು 2 ಟೀತ್ ಇದೆ. ಓಕೆ. ಆಗಿದೆ ಇದು ಅದು ಸಾರಿ ಅಣ್ಣ, ಅದು ಹೇಳಿ. ಅವೈಲಬಿಲಿಟಿ ಇದೆ ಇವಾಗ. ಫ್ರೆಶ್ 4 ಡೇಸ್ ಆಗಿದೆ, 2 ಟೀತ್ ಆಗಿದೆ. ಓಕೆ. ಫ್ರೆಶ್ ಇದು 2 ಟೀತ್. ಲೈವ್ ವೇಟ್ ಬಂದು 85 kg ಲೈವ್ ವೇಟ್ ಇದೆ ಅಣ್ಣ. 85 kg 4 डेज आगे इधर। तो अभी ये एक है, एक 85 kg लाइव वेट बता रही है नो, ये भी फॉर सेल है. उसके पीछे जो है वो बुक को है. और नेक्स्ट ಇದು ಅಣ್ಣ ಇದು ಬುಕಿಂಗ್ ಆಗಿದೆ ಆಲ್ರೆಡಿ. ಇದು ಬುಕಿಂಗ್ ಆಗಿದೆ ಅಣ್ಣ. ಇದು ಬುಕಿಂಗ್ ಆಗಿದೆ. ಓಕೆ. ಸೊ ಅವೈಲಬಿಲಿಟಿ ಇಲ್ಲ ಇದು. ಓಕೆ. ಸೊ ನೆಕ್ಸ್ಟ್ ಒನ್ ಬಂದು ಇದು ಅವೈಲಬಲ್ ಇದೆ ಅಣ್ಣ. ಇದು ಅವೈलबल ಇದೆ. ಅವೈಲಬಲ್ ಇದೆ. ಫ್ರೆಶ್ 40 था ना ಇದು. और ये एक है नेक्स्ट में 4 दांत पे है ये भी फॉर सेल है. उसके बाजू का जो है वो वाला बुक होगा. वो बुक होगा. ये है ಅಣ್ಣ ಇದು ಆಲ್ರೆಡಿ ಬುಕಿಂಗ್. ಕಸ್ಟಮರ್ ಯಾವತ್ತು ಬಂದ್ರೆ ಅವತ್ತೇ ಆ ಸೀಟ್ ಯಾವತ್ತು ನಾವು ಪರ್ಚೇಸ್ ಮಾಡಿದ್ವಿ ಅವತ್ತೇ ಒಂದೇಲೆ ಅದು ಬುಕಿಂಗ್ ಆಗಿದೆ. ಓಕೆ. ಸೊ ಅದು ಅವೈಲಬಿಲಿಟಿ ಇಲ್ಲ. ನೆಕ್ಸ್ಟ್ ಒನ್ ಇಲ್ಲಿದೆ ಅವೈಲಬಿಲಿಟಿ ಇರೋದು. 4 दांत में ही है. 4 दांत नहीं, 2 दांत का. 2 दांत सॉरी 4 दांत कुछ भी नहीं है इधर. कुछ भी नहीं है. 2 दांत में 4 दांत का कुछ भी नहीं है. एक सीट भी नहीं है, खाली 2 दांत. पूरा 2 दांत का है. जीरो मिल्क टीथ का है. ಓಕೆ ಅಣ್ಣ. ಓಕೆ ಅಣ್ಣ. ಸೊ ನೆಕ್ಸ್ಟ್ ಇದು ಅಣ್ಣ. ಸೊ ಅಣ್ಣ ಇದು ಬುಕಿಂಗ್ ಆಗಿದೆ. ಇದು ಬುಕಿಂಗ್ ಆಗಿದೆ. ये भी बुक होगा. ये भी नहीं है. ಇದನ್ನ ಬುಕಿಂಗ್ ಮಾಡಿದ್ದಾರೆ. ಓಕೆ. ಸೊ ಇದು ಬುಕಿಂಗ್ ಆಗಿದೆ. ಸೊ ಇದು ಅವೈಲಬಿಲಿಟಿ ಇಲ್ಲ.